26/11 ಮುಂಬೈ ದಾಳಿ ಬಗ್ಗೆ ರಾಣಾ ಸ್ಫೋಟಕ ತಪ್ಪೊಪ್ಪಿಗೆಯನ್ನು ಮಾಡಿರೋದು. ದಾಳಿ ವೇಳೆ ನಾನು ಮುಂಬೈನಲ್ಲೇ ಇದ್ದೆ, ಲಷ್ಕರ್ ತರಬೇತಿಯನ್ನು ನೀಡಿತು ಅಂತ ಉಗ್ರ ಹೇಳಿಕೆಯನ್ನು ನೀಡಿದ್ದಾನೆ. ರಾಷ್ಟ್ರೀಯ ತನಿಖಾ ಸಂಸ್ಥೆ NIA ಕಸ್ಟಡಿಯಲ್ಲಿರುವಂಥ ಮುಂಬೈ ದಾಳಿ ಸಂಚುಕೋರ ಉಗ್ರ ತಹಾವೂರ್ ರಾಣಾ ವಿಚಾರಣಾಧೀನಾಧಿಕಾರಿಗಳ ಮುಂದೆ ಸ್ಫೋಟಕ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾನೆ. 26/11 ದಾಳಿ ವೇಳೆ ಉಗ್ರ ಸಂಚಿನ ಭಾಗವಾಗಿ ತಾನು ಮುಂಬೈನಲ್ಲೇ ಇದ್ದೆ, ತಾನು ಪಾಕಿಸ್ತಾನ ಸೇನೆಯ ವಿಶ್ವಾಸಾರ್ಹ ಏಜೆಂಟ್ ಎಂಬುದಾಗಿ ಇದೇ ಸಂದರ್ಭದಲ್ಲಿ ಆತ ಬಾಯ್ಬಿಟ್ಟಿದ್ದಾನೆ. ರಾಣಾ ಹೇಳಿಕೆಯಿಂದ ಭಾರತದಲ್ಲಿ ನಡೀತಾ ಇರುವ ಭಯೋತ್ಪಾದನಾ ದಾಳಿಗಳ ಹಿಂದೆ ಪಾಕಿಸ್ತಾನದ ನೇರ ಕೈವಾಡ ಇದೆ ಎಂಬ ವಾದಕ್ಕೆ ಇದೀಗ ಮತ್ತೊಂದು ಮಹತ್ವದ ಸಾಕ್ಷಿ ಸಿಗ್ತಾ ಇದೆ. ರಾಣಾ ಹೇಳಿದ ಏನೇನು ಅಂತ ಕ್ವಿಕ್ ಆಗಿ ನೋಡೋದಾದ್ರೆ ಹೈಲೈಟ್ಸ್ ಹೀಗಿದೆ. ನಾನು ಪಾಕಿಸ್ತಾನ ಸೇನೆಯ ವಿಶ್ವಾಸಾರ್ಹ ಏಜೆಂಟ್ ಆಗಿದ್ದೆ ಅನ್ನೋದನ್ನು ಆತ ಹೇಳ್ತಾ ಇರೋದು. ಅಂದರೆ ನಮ್ಮಲ್ಲಿ ಒಂದಷ್ಟು ಕೋಮುಗಲಭೆ ಅಥವಾ ಬಾಂಬ್ ಬ್ಲಾಸ್ಟ್ಗಳು ಈ ಥರದ್ದೆಲ್ಲ ನಡೀತಲ್ಲ, ಅದಕ್ಕೆ ಮಾಸ್ಟರ್ ಮೈಂಡ್ ಅಥವಾ ಕೈವಾಡ ಇರೋದು ಪಾಕಿಸ್ತಾನದ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿದ್ದವರು ಕೆಲವರು ಪಾಕಿಸ್ತಾನಕ್ಕೆ ಜೈ ಅಂತೆಲ್ಲ ಬಾಯ್ಬಡ್ಕೊತಾ ಇದ್ರು. ಸೊ ಅವ್ರುಗಳ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಾಂಬ್ ಬ್ಲಾಸ್ಟ್ ಆಗಿ ನೀವು ಸತ್ತೋದ್ರೂ ಕೂಡ ಅದಕ್ಕೆ ಕಾರಣ ಪಾಕಿಸ್ತಾನನೇ. ಈ ನೆಲದಲ್ಲಿ ಇಟ್ಕೊಂಡು ಪಾಕಿಸ್ತಾನದಕ್ಕೆ ಹೊಗಳೋದನ್ನು ಫಸ್ಟ್ ಬಿಡಿ. ಇನ್ನೊಂದು ISI ಬೆಂಬಲದೊಂದಿಗೆ ಮುಂಬೈ ದಾಳಿ ನಡೆದಿತ್ತು ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾನೆ. ದಾಳಿಗೂ ಮುಂಚೆ ಮುಂಬೈ ಸ್ಥಳದಲ್ಲಿ ಸಮೀಕ್ಷೆಯನ್ನು ಮಾಡಿದ್ರಂತೆ. ಎಲ್ಲೆಲ್ಲಿ ಅಟ್ಯಾಕ್ ಮಾಡ್ಬೋದು, ಎಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಏನಾಗುತ್ತೆ, ಏನು ಗೆತ್ತ ಅಂತ ಸಮೀಕ್ಷೆ ಮಾಡ್ಕೊಂಡಿದ್ರಂತೆ. ಲಷ್ಕರು ಪಾಕ್ ಸೇನೆಗಳೇ ದಾಳಿಯ ಸಂಚು ರೂಪಿಸಿದೆ. ಲಷ್ಕರ್ ಮತ್ತು ಪಾಕ್ ಸೇನೆ ಇವೆರಡು ಸೇರಿಕೊಂಡೇ ಪ್ಲಾನ್ ಮಾಡಿರೋದು ಅಂತ ಕೂಡ ಹೇಳ್ತಾ ಇದ್ದಾನೆ. ಈ ಮುನ್ನ ಸೌದಿಗೂ ಪಾಕ್ ಸರ್ಕಾರ ನನ್ನನ್ನು ಕಳಿಸಿತ್ತು ಅನ್ನೋದನ್ನು ಹೇಳ್ತಾ ಇರೋದು. ಪಾಕ್ ಮೂಲದ ಉಗ್ರನಿಂದ ಸ್ಫೋಟಕ ಮಾಹಿತಿಯನ್ನು ಬಹಿರಂಗಪಡಿಸಲಾಗಿದೆ. ಸೊ ಈ ಮಾಹಿತಿ ಆಧಾರದ ಮೇಲೆ ಈಗ ತನಿಖೆಯನ್ನು ಮಾಡಲಾಗತ್ತೆ. ಸೊ ತನಿಖೆಯ ನಂತರ ಇನ್ನು ಏನೆಲ್ಲ ಮಾಹಿತಿಗಳು ಸಿಗುತ್ತೆ, ಸ್ಫೋಟಕವಾದಂಥ ಮಾಹಿತಿಗಳು